ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 19ನೇ ಅಧ್ಯಾಯ, ವಚನಗಳು 1ರಿಂದ 29. ರಾತ್ರಿ ಇಳಿಯುತ್ತಿದೆ. ಸೊಡೋಮ್ ನಗರದಲ್ಲಿ ಅಸಾಮಾನ್ಯವಾದದ್ದು ನಡೆಯಲಿದೆ. ಇಬ್ಬರು ದೂತರು ನಗರದ ಬಾಗಿಲಿಗೆ ಬರುತ್ತಾರೆ. ಲೋಟ ಅಲ್ಲಿ ಕುಳಿತಿದ್ದಾನೆ. ಅವನು ಅವರನ್ನು ನೋಡುತ್ತಾನೆ. ತಕ್ಷಣ ಎದ್ದು ಅವರನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಆತಿಥ್ಯವನ್ನ ಕೊಡುತ್ತಾನೆ. ಆದರೆ ನಗರ ಮೌನವಾಗಿರುವುದಿಲ್ಲ. ರಾತ್ರಿ ಗಾಢವಾಗುತ್ತಾ ಪಾಪ ಹೊರಗೆ ಬರುತ್ತದೆ. ಮನೆಯ ಹೊರಗೆ ಜನರು ಸೇರುತ್ತಾರೆ. ಅವರ ವರ್ತನೆ ನಗರದ ನೈತಿಕ ಸ್ಥಿತಿಯನ್ನ ಬಿಚ್ಚಿಡುತ್ತದೆ. ಪ್ರಿಯರೇ, ಇದು ವೈಯಕ್ತಿಕ ಪಾಪವಲ್ಲ, ಇದು ಸಮಾಜದ ಸ್ಥಿತಿಯಾಗಿರುತ್ತದೆ. ಅಂದರೆ ಪಾಪ ಈಗ ಸಂಸ್ಕೃತಿಯಾಗಿ ಬದಲಾಗ್ಬಿಟ್ಟಿದೆ. ಆ ಸಮಯದಲ್ಲಿ ದೂತರು ಮಾತನಾಡುತ್ತಾರೆ. ತೀವ್ರವಾಗಿ ತುರ್ತಾಗಿ ಹೇಳುತ್ತಾರೆ, ಈ ಸ್ಥಳವನ್ನ ಬಿಟ್ಟು ಹೊರಟು ಹೋಗಿ, ನಾಶನವು ಬರುತ್ತಿದೆ ಎಂಬುದಾಗಿ. ಲೋಟನು ಕೇಳುತ್ತಾನೆ. ಅವನು ತನ್ನ ಕುಟುಂಬವನ್ನ ಕರೆದು ಅವರಿಗೂ ಎಚ್ಚರಿಸುತ್ತಾನೆ. ಆದರೆ ಅವರು ಅವನ ಮಾತನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಅವರಿಗೆ ಇದು ಹಾಸ್ಯದಂತೆ ಕಾಣುತ್ತದೆ. ಪ್ರಿಯರೇ, ಕೆಲವೊಮ್ಮೆ ದೇವರ ಎಚ್ಚರಿಕೆ ನಾವು ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಬೆಳಗ್ಗೆ ಬರುತ್ತದೆ, ಆದರೆ ಲೋಟನು ಇನ್ನ ಅಲ್ಲೇ ನಿಂತಿದ್ದಾನೆ. ಪಾಠವು ಹೇಳುತ್ತದೆ, ಅವನು ವಿಳಂಬ ಮಾಡಿದನು ಎಂಬುದಾಗಿ. ನಾಶನ ಬರುತ್ತಾ ಇದೆ ಎಂಬುದಾಗಿ ಅವನಿಗೆ ತಿಳಿದಿದೆ, ಆದರೂ ಅವನು ಚಲಿಸುತ್ತಿಲ್ಲ ಎನ್ನುವಂಥದ್ದನ್ನ ನಾವು ನೋಡಬಹುದು. ಆತ್ಮೀಯರೇ, ಇದು ಅಪಾಯಕಾರಿಯಾದಂಥ ಒಂದು ಕ್ಷಣ. ಸ್ಪಷ್ಟ ಎಚ್ಚರಿಕೆ ಇದ್ದರೂ ಅವನು ಇನ್ನ ವಿಳಂಬ ಮಾಡುತ್ತಾ ಇದ್ದಾನೆ. ಆದರೆ ಇಲ್ಲಿ ದೇವರ ಕೃಪೆಯನ್ನ ನಾವು ನೋಡಬಹುದು. ಪ್ರಿಯರೇ, ದೂತರು ಅವನ ಕೈಯನ್ನ ಹಿಡಿಯುತ್ತಾರೆ. ಅವನ ಹೆಂಡತಿಯ ಕೈಯನ್ನ ಹಿಡಿಯುತ್ತಾರೆ. ಅವನ ಮಕ್ಕಳ ಕೈಯನ್ನ ಹಿಡಿಯುತ್ತಾರೆ. ಅವರನ್ನ ನಗರದ ಹೊರಗೆ ಎಳೆದುಕೊಂಡು ಹೋಗುತ್ತಾರೆ. ಇದು ಲೋಟನ ವೇಗವಲ್ಲ, ಇದು ದೇವರ ಒಂದು ಕೃಪೆಯಾಗಿದೆ. ಮತ್ತು ಆ ದೂತರು ಹೇಳುತ್ತಾರೆ, ಓಡು, ನಿನ್ನ ಪ್ರಾಣವನ್ನ ಉಳಿಸಿಕೋ, ಹಿಂದೆ ತಿರುಗಿ ನೋಡಬೇಡ ಎಂಬುದಾಗಿ. ಇದು ಒಂದು ಸರಳವಾದಂಥ ಒಂದು ಆಜ್ಞೆ, ಆದರೆ ತುಂಬಾ ಗಂಭೀರವಾದಂಥ ಆಜ್ಞೆಯೂ ಆಗಿತ್ತು. ಅವರು ಓಡುತ್ತಾರೆ. ಆದರೆ ಒಂದು ಕ್ಷಣ ಲೋಟನ ಹೆಂಡತಿ ಹಿಂದೆ ತಿರುಗಿ ನೋಡುತ್ತಾಳೆ. ಅವಳ ದೇಹವು ಮುಂದೆ, ಆದರೆ ಅವಳ ಹೃದಯ ಹಿಂದೆ ಅದೇ ಊರಿನಲ್ಲಿ ನಿಂತು ಬಿಟ್ಟಿದೆ. ಅವಳು ನಿಂತ ಸ್ಥಳದಲ್ಲಿಯೇ ಉಪ್ಪಿನ ಸ್ತಂಭವಾಗುತ್ತಾಳೆ. ಆತ್ಮೀಯರೇ, ಇದು ಕೇವಲ ನೋಡುವ ಕ್ರಿಯೆಯಲ್ಲ, ಇದು ಒಂದು ಹೃದಯದ ದಿಕ್ಕು. ಅವಳು ಹೊರಬಂದಳು, ಆದರೆ ಅವಳ ಹೃದಯ ಆ ಊರುಗಳನ್ನ, ಆ ಸಂಸ್ಕೃತಿಯನ್ನ ಬಿಡಲಿಲ್ಲ. ಆ ಸಮಯದಲ್ಲಿ ನ್ಯಾಯ ತೀರ್ಪು ಬಂತು. ಆಕಾಶದಿಂದ ಅಗ್ನಿ ಮತ್ತು ಗಂಧಕ ಇಳಿಯುತ್ತದೆ. ನಗರಗಳು ನಾಶವಾಗುತ್ತದೆ. ಸೊಡೋಮ್ ಮತ್ತು ಗೊಮೊರ ನಗರಗಳು ನಾಶವಾಗುತ್ತವೆ. ಆದರೆ ಕತೆ ಅಲ್ಲಿ ಮುಗಿಯುವುದಿಲ್ಲ. ಒಂದು ಮೌನವಾಗಿರುವಂಥ ಒಂದು ವಾಕ್ಯ ಈ ಒಂದು ಭಾಗದಲ್ಲಿ ಬರುತ್ತದೆ. ದೇವರು ಅಬ್ರಹಾಮನನ್ನು ನೆನಪಿಸಿಕೊಂಡನು, ಆದ್ದರಿಂದ ಲೋಟ ರಕ್ಷಿಸಲ್ಪಟ್ಟನು ಎಂಬುದಾಗಿ ನಾವು ನೋಡಬಹುದು. ಪ್ರಿಯರೇ, ಆತ್ಮೀಯರೇ, ಈ ಒಂದು ಭಾಗದಲ್ಲಿ ನ್ಯಾಯ ತೀರ್ಪು ಮತ್ತು ಕೃಪೆ ಒಟ್ಟಿಗೆ ನಡೆಯುತ್ತಿದೆ. ಒಂದು ಕಡೆ ನಾಶ ನಡೆಯುತ್ತಿದೆ, ಇನ್ನೊಂದು ಕಡೆ ರಕ್ಷಣೆ. ಇಂದು ನಮ್ಮ ಜೀವನದಲ್ಲಿಯೂ ಇದೇ ಸತ್ಯ. ನಾವು ತಿಳಿದಿದ್ದರೂ ವಿಳಂಬ ಮಾಡುತ್ತೇವೆ. ನಾವು ಹೊರಬಂದರೂ ಕೆಲವೊಮ್ಮೆ ಹಿಂದೆ ತಿರುಗಿ ನೋಡುತ್ತೇವೆ. ನಾವು ಮುಂದೆ ನಡೆಯುತ್ತಿದ್ದರೂ ಕೆಲವೊಮ್ಮೆ ಹೃದಯವನ್ನ ಹಿಂದೆ ಅಲ್ಲೇ ಬಿಟ್ಟು ಬಿಡುತ್ತೇವೆ. ಆದರೆ ವಾಕ್ಯ ಇಂದು ಹೇಳುತ್ತಾ ಇರುವಂಥದ್ದು, ಓಡು, ಹಿಂದೆ ತಿರುಗಿ ನೋಡಬೇಡ. ಹಾಗಾದರೆ ಇಂದಿನ ವಾಗ್ದಾನ, ನಿಮ್ಮನ್ನು ನನ್ನನ್ನು ರಕ್ಷಿಸಲು ದೇವರ ಕೃಪೆಯೇ ಸಾಕು. ನಾವು ನಿಧಾನವಾಗಿದ್ದರೂ ದೇವರು ನಮ್ಮನ್ನ ಹಿಡಿದು ಹೊರಗೆ ತರುತ್ತಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ವಿಳಂಬ ಮಾಡಬಾರದು. ದೇವರ ಮಾತು ಕೇಳಿದ ತಕ್ಷಣ ನಾವು ನಡೆಯಬೇಕು. ಹಳೆಯ ಜೀವನವನ್ನ ಹಿಡಿದುಕೊಳ್ಳಬಾರದು. ಅಂದ್ರೆ ಹಿಂದೆ ತಿರುಗಿ ನೋಡಬಾರದು, ಹೊರತು ಸದಾಕಾಲ ಮುಂದೆ ಸಾಗಬೇಕು. ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಲೋಟ ಹೊರಬಂದನು, ಆದರೆ ಎಲ್ಲರೂ ಉಳಿಯಲಿಲ್ಲ. ಪ್ರಶ್ನೆ ಇಂದು ನಮ್ಮ ಮುಂದೆ ಇದೆ. ನಾವು ಮುಂದೆ ನೋಡುತ್ತಿದ್ದೀವಾ ಅಥವಾ ಹಿಂದೆ ತಿರುಗುತ್ತಾ ಇದ್ದೇವಾ?
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮುಂದೆ ನೋಡುವ ಜೀವನವನ್ನು ನಾವು ಆರಿಸೋಣ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು.